Students, in this class, we are going to discuss another problem in depreciation accounting under written down value method. On 1/1/2012, a limited company purchased a machinery for rupees 1,20,000, and on 30th/6/2013, it's acquired additional machinery cost of rupees 20,000. 1/1/2012 ಅಲ್ಲಿ ಒಂದು ಮೆಷಿನರಿನ ಪರ್ಚೇಸ್ ಮಾಡ್ತಾ ಇದೆ ಫಾರ್ rupees 1,20,000. And again 30th/6/2013 next year ಅಲ್ಲಿ additional machinery acquire ಮಾಡ್ತಿದೆ at a cost of rupees 20,000. On 31st March 2014, one of the original machine purchased on 1/1/2012 which had a cost rupees 5,000. So total ಏನು 1,20,000 rupees machinery purchase ಮಾಡಿದ್ರು ಅದರಲ್ಲಿ one of the machinery ಅದರ ಕಾಸ್ಟ್ ಎಷ್ಟು ಅಂದ್ರೆ 5,000 was found to be become obsolete, that is outdated ಆಗಿದೆ. It was sold as a scrap for 500. ಅದನ್ನ ಸ್ಕ್ರಾಪ್ ಆಗಿ 500 rupees ಗೆ ಸೇಲ್ ಮಾಡ್ತಾ ಇದ್ದಾರೆ. It was replaced on the same day by new machinery costing rupees 8,000. ಅದೇ ದಿನ 8,000 rupeesಗೆ ಒಂದು ಅದೇ ಮೆಷಿನ್ ಅದ್ರ ಬದಲು ಬೇರೆ ಮೆಷಿನ್ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ. ಸೊ ಡಿಪ್ರಿಸಿಯೇಷನ್ ಇಸ್ ಟು ಬಿ ಪ್ರೊವೈಡೆಡ್ at 15% per annum on the written down value method ಅಂತ ಹೇಳ್ತಾರೆ. ಸೊ ದ ಮೆಷಿನರಿ ಅಕೌಂಟ್ ಫಾರ್ ಫಸ್ಟ್ 3 years ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆ ಪಾರ್ಟ್ ಆಫ್ ಮೆಷಿನರಿ ಏನ್ ಸೇಲ್ ಮಾಡಿದ್ರು 5,000 rupeesಗೆ 5,000 rupees ಅದರಿಂದ ಏನಾಗುತ್ತೆ, ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. The cost price of machinery sold, that is part of machinery, ಎಲ್ಲ 1,20,000 ಅಷ್ಟು ಸೇಲ್ ಮಾಡಿಲ್ಲ, ಅದರಲ್ಲಿ ಒಂದು ಪಾರ್ಟ್ ನ ಮಾತ್ರ ಸೇಲ್ ಮಾಡಿರೋದು, that is 5,000. ಲೆಸ್ ಡಿಪ್ರಿಸಿಯೇಷನ್ ಫಾರ್ 2012, ಅದು ಹೋಲ್ ಇಯರ್ ಕೊಡ್ತಾ ಇದ್ದಾರೆ. 5,000 into 15% ಅಂದಾಗ 750 ಆಯ್ತು. ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/1/2013 is 4,250. ಏನ್ ಲೆಸ್ ಡಿಪ್ರಿಸಿಯೇಷನ್ ಫಾರ್ 2013, ಅದು ಕೂಡ ಹೋಲ್ ಇಯರ್ ಕೊಡ್ತಾರೆ. 4,250 into 15 divided by 100, 638 rupees ಆಗುತ್ತೆ. ಅಲ್ಲಿಗೆ ರಿಟರ್ನ್ ಡೌನ್ ವ್ಯಾಲ್ಯೂ ರಿಮೈನಿಂಗ್ 3,612 rupees ಉಳಿತು. ಅಗೇನ್ ಡಿಪ್ರಿಸಿಯೇಷನ್ ಫಾರ್ 2014 ಅಪ್ ಟು 31st March, ಯಾಕಂದ್ರೆ 31st March ಅಲ್ಲಿ ಸೇಲ್ ಮಾಡ್ತಿರೋದು. ಸೊ 3,612 into 15 divided by 100 into 3 months, ಯಾಕಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳಿಂದ 3 divided by 12 ಆಯ್ತು. ಇಟ್ ಇಸ್ 135. ಲೆಸ್ ಮಾಡಿದಾಗ 3,477 rupees ಇದೆ. ಇಸ್ ದ ಬುಕ್ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಸೇಲ್, ಬಟ್ ಲೆಸ್ ಸೆಲ್ಲಿಂಗ್ ಪ್ರೈಸ್, ಅದು ಸ್ಕ್ರಾಪ್ ಆಗಿ 500 rupeesಗೆ ಸೇಲ್ ಮಾಡಿದ್ರೆ ಸೊ ಲಾಸ್ ಎಷ್ಟಾಗ್ತದೆ, ಲಾಸ್ ಆನ್ ಸೇಲ್ ಆಫ್ ಮೆಷಿನರೀಸ್ 2,977 rupees ಆಯ್ತು. ಸೊ ಇಲ್ಲಿ ಲಾಸ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ. ಮೂವ್ ಆನ್ ಟು ದಟ್ ಮೆಷಿನರಿ ಅಕೌಂಟ್. 1st January 2012 ಟು ಬ್ಯಾಂಕ್ ಅಕೌಂಟ್ ಪರ್ಚೇಸ್ ಮಾಡ್ತಾ ಇರೋದು 1,20,000. ಸೊ ಆ ಇಯರ್ ಎಂಡಿಂಗ್ ಬಂದಾಗ 31st December 2012 ಬೈ ಡಿಪ್ರಿಸಿಯೇಷನ್ ಅಕೌಂಟ್ 1,20,000 into 15% ಅಂದ್ರೆ 15 divided by 100, that is 18,000. ಸೊ ಡೆಬಿಟ್ ಸೈಡ್ ಟೋಟಲ್ ಮಾಡಿದಾಗ 1,20,000, ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 1,02,000 rupees ಇದೆ. ಇಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ brought down to next year, that is on 1st January 2013 to balance brought down 1,02,000. ಸೊ ಅಗೈನ್ ಆ ಇಯರ್ ಅಲ್ಲಿ 2013 ಅಲ್ಲಿ ಇನ್ನೊಂದು ಮೆಷಿನರಿ ಪರ್ಚೇಸ್ ಮಾಡ್ತಾರೆ. ಯಾವುದು 30th June 2013 ಅಲ್ಲಿ 30th June 2030 ಟು ಬ್ಯಾಂಕ್ ಅಕೌಂಟ್ 20,000 ಪರ್ಚೇಸ್ ಮಾಡ್ತಾರೆ. ಸೊ 31st December 2013 ಬೈ ಡಿಪ್ರಿಸಿಯೇಷನ್ ಅಕೌಂಟ್ 1,02,000 ಇದೆಯಲ್ಲ, ಅದಕ್ಕೆ 15% ಹೋಲ್ ಇಯರ್ ಕೊಡಬೇಕು. 1,02,000 into 15 divided by 100, that is 15,300. ಈ 20,000ಗೆ 6 months, ಯಾಕಂದ್ರೆ ಜೂನ್ ಲಾಸ್ಟ್ ಅಲ್ಲಿ ತಗೊಂಡಿರೋದು, ಜೂನ್ ಬಿಡ್ಬೇಕು, ಜುಲೈ ಇಂದ ಡಿಸೆಂಬರ್ ಅಂದ್ರೆ 6 months ಆಗುತ್ತೆ. ಸೊ 20,000 into 15 divided by 100 into 6 divided by 12, 1,500. ಟೋಟಲ್ ಮಾಡಿದಾಗ ನಮಗೆ 16,800 rupees ಡಿಪ್ರಿಸಿಯೇಷನ್ ಆಗ್ತಾ ಇದೆ. ಸೊ ಟೋಟಲ್ ಮಾಡಿ ಡೆಬಿಟ್ ಸೈಡ್ 1,22,000, ಪೋಸ್ಟೆಡ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 1,22,000, ದ ಡಿಫರೆನ್ಸ್ ಇಸ್ 1,05,000. So that should be carried down and brought down to next year, 1st January 2014 to balance brought down 1,05,200. ಇದಾದ್ಮೇಲೆ 2014 ಅಲ್ಲಿ 31st March 2014ಗೆ ಒಂದು ಮಿಷನರಿ, ಪಾರ್ಟ್ ಆಫ್ ಮಿಷನರಿನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅದ್ರದ್ದು ಡಿಪ್ರಿಸಿಯೇಷನ್, ಸೇಲ್ಸ್ ಮತ್ತೆ ಅದ್ರ ಲಾಸ್ ನ ಎಂಟ್ರಿ ಮಾಡೋಣ ಬೈ ಡಿಪ್ರಿಸಿಯೇಷನ್ ಅಕೌಂಟ್ 3,612. ಇದು ಹೇಗೆ ಬಂತು ಅಂತಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೀವಿ ನೋಡಿ. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿದೆ, ಸೊ 3rd year ಅಲ್ಲಿ 31st March ವರೆಗೆ, ಮಾರ್ಚ್ ಅಲ್ಲಿ ಅಂದ್ರೆ 3,612 ಇದೆ. ಸೊ 3,612 into 15 divided by 100 into 3 divided by 12, that is 135. ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಿದೀವಿ ನಾವು 135 rupees 31st March ವರೆಗೆ ಎಷ್ಟಿತ್ತು ಅಂತ. ಸೊ ಅದನ್ನ ಇಲ್ಲಿ ಎಂಟ್ರಿ ಮಾಡಿದೀವಿ 135. ಬೈ ಬ್ಯಾಂಕ್ ಅಕೌಂಟ್, ದಟ್ ಈಸ್ ಸೇಲ್ ಮಾಡ್ತಿರೋದು, ಅದನ್ನ 500 rupees ಸೇಲ್ ಮಾಡಿದ್ರು. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಲಾಸ್ ಆಗ್ತಾ ಇದೆ, ಸೇಲ್ ಮಾಡ್ತಿರೋದ್ರ ಲಾಸ್ ಆಗ್ತಾ ಇದೆಯಲ್ಲ, ಅದರ ಅಮೌಂಟ್ 2,977 rupees ಲಾಸ್ ಆಗ್ತಾ ಇದೆ. ಸೊ ಇದಾದ್ಮೇಲೆ ಅದೇ ದಿನ ಒಂದು ಹೊಸ ಮೆಷಿನರಿನ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ 8,000 rupeesಗೆ. ಅದನ್ನ ಎಂಟ್ರಿ ಮಾಡೋಣ 31st March 2014 ಟು ಬ್ಯಾಂಕ್ ಅಕೌಂಟ್ 8,000. ಇದಾದ್ಮೇಲೆ ನಾವು ಈ ಮೆಷಿನರೀಸ್ ಗಳಿಗೆ
ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕು ಇಯರ್ ಎಂಡಿಂಗ್ 31st ಡಿಸೆಂಬರ್. ಬೈ ಡಿಪ್ರಿಸಿಯೇಷನ್ ಅಕೌಂಟ್ 1,05,200 ಇಂದ ನಾವು ಈ 3,612 ರುಪೀಸ್ನ ಲೆಸ್ ಮಾಡಬೇಕು. ಯಾಕಂದ್ರೆ ಆಲ್ರೆಡಿ ಇದನ್ನ ಸೇಲ್ ಆಗ್ಬಿಟ್ಟಿದೆ. ಅದಕ್ಕೆ 1,05,200 ಮೈನಸ್ 3,612 ಅಂದ್ರೆ ರಿಮೈನಿಂಗ್ ಉಳಿಯೋದು 1,01,588 ರುಪೀಸ್. ಅದಕ್ಕೆ 15% ಕಂಡಿಡಿದಾಗ 15,238 ರುಪೀಸ್ ಆಯ್ತು. ಅದೇ ತರ ಈಗ 8,000 ರುಪೀಸ್ 31st ಮಾರ್ಚ್ ಅಲ್ಲಿ ಪರ್ಚೇಸ್ ಮಾಡೋದಲ್ಲ, ಅದಕ್ಕೆ ಡಿಪ್ರಿಸಿಯೇಷನ್ 8,000 ಇಂಟು 15 ಡಿವೈಡೆಡ್ ಬೈ 100 ಇಂಟು ಮಾರ್ಚ್ ಬಿಟ್ಬಿಟ್ರೆ ಏಪ್ರಿಲ್ ಇಂದ ಡಿಸೆಂಬರ್ ಅಂತ 9 ಮಂತ್ಸ್ ಆಗುತ್ತೆ. 9 ಡಿವೈಡೆಡ್ ಬೈ 12, ಸೊ ಅಲ್ಲಿಗೆ ಎಷ್ಟಾಗುತ್ತೆ 900 ರುಪೀಸ್ ಆಗುತ್ತೆ. ಸೊ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ ಡಿಪ್ರಿಸಿಯೇಷನ್ 16,138 ರುಪೀಸ್ ಬರುತ್ತೆ. ಸೊ ಟೋಟಲ್ ಇಟ್ ಡೆಬಿಟ್ ಸೈಡ್ 1,13,200, ಪೋಸ್ಟೆಡ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 1,13,200. ದ ಡಿಫರೆನ್ಸ್ ಇಸ್ 93,450. That will be carried down and brought down to next year. That is 1st January 2015 to balance brought down 93,450 rupees. So move on to the same problem, another problem madana. A company purchased second-hand machinery on 1/4/2013 for rupees 3,70,000 and immediately spent rupees 20,000 on its repair and rupees 10,000 on installation and decided to depreciate on the return down value method at 10% per annum. ಸೊ 1/4/2013 ಅಲ್ಲಿ 3,70,000 ರುಪೀಸ್ ಕೊಟ್ಟು ಒಂದು ಮೆಷಿನರಿನ ತಗೋತಾ ಇದ್ದಾರೆ. ಅವನು ಇಮಿಡಿಯೇಟ್ ಆಗಿ ಸ್ಪೆಂಡ್ ಮಾಡಿದ್ರ ಮೇಲೆ 20,000 ರಿಪೇರ್ಸ್ ಮತ್ತೆ 10,000 ಇನ್ಸ್ಟಾಲೇಷನ್ ಆಗ್ತಾ ಇದೆ. ಟೋಟಲ್ ಅಲ್ಲಿಗೆ 4 lakh ರುಪೀಸ್ ಆಯ್ತು. ಹೇಗೆಂದ್ರೆ 3,70,000 ಪ್ಲಸ್ 20 ಪ್ಲಸ್ 10 ಅಂದ್ರೆ 4 lakh. ಅದ್ರ ಮೇಲೆ ಡಿಪ್ರಿಸಿಯೇಷನ್ 10% per annum ಅಂತ ಆಗ್ತದೆ. On 1/10/2014 it purchased another machine for rupees 1 lakh. Next year 1 lakh ರುಪೀಸ್ಗೆ ಒಂದು ಮೆಷಿನರಿ ಪರ್ಚೇಸ್ ಮಾಡ್ತಾರೆ. On 1/10/2015 it sold off the first machinery purchased in 2013, that is first 2013 ಪರ್ಚೇಸ್ ಮಾಡಿದ್ರಲ್ಲ ಆ ಮಷಿನರಿನ 2,80,000 ಗೆ ಸೇಲ್ ಮಾಡ್ತಾ ಇದ್ರು ಫಾರ್ 2,80,000. On the same date it purchased machinery for rupees 2,50,000. 2,80,000 ರುಪೀಸ್ಗೆ 4 lakh rupees machine ಸೇಲ್ ಮಾಡಿ ಅಗೈನ್ 2,50,000 ರುಪೀಸ್ಗೆ ಇನ್ನೊಂದು ಮೆಷಿನರಿನ ಪರ್ಚೇಸ್ ಮಾಡ್ತು. On 1/10/2016 the second machinery purchased for rupees 1 lakh. On 1/10/2014 is sold for rupees 20,000. ಇಲ್ಲಿ 1 lakh ಪರ್ಚೇಸ್ ಮಾಡಿದ್ರಲ್ಲ ಸೆಕೆಂಡ್ ಮೆಷಿನರಿನ, ಅದನ್ನ 20,000ಗೆ ಅವರು ಅದನ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ದ ಮೆಷಿನರಿ ಅಕೌಂಟ್ ಫಾರ್ 4 years, ಅಸ್ಯೂಮಿಂಗ್ ದಟ್ ದ ಅಕೌಂಟ್ಸ್ ಆರ್ ಕ್ಲೋಸ್ಡ್ ಆನ್ಯುವಲಿ ಆನ್ 31st ಮಾರ್ಚ್ ಎವ್ರಿ ಇಯರ್. ಇಲ್ಲಿ 31st ಮಾರ್ಚ್ಗೆ ಎಂಡ್ ಆಗ್ತಾ ಇರೋದು. ಇಲ್ಲಿ 2 ಮೆಷಿನರಿನ ಸೇಲ್ ಮಾಡ್ತಾ ಇದ್ದಾರೆ. ಸೊ ವರ್ಕಿಂಗ್ ನೋಟ್ ಮಾಡ್ಕೊಳ್ಳೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ಲಾಸ್ ಆನ್ ಸೇಲ್ ಆಫ್ ಫಸ್ಟ್ ಮೆಷಿನರಿ, ದ ಕಾಸ್ಟ್ ಪ್ರೈಸ್ ಆಫ್ ದ ಮೆಷಿನರಿ ಸೋಲ್ಡ್. ಫಸ್ಟ್ ಮೆಷಿನರಿ 4 lakh less depreciation for 2013-14 10% under 4 lakh ಮೇಲೆ 10% ಅಂದ್ರೆ 40,000, remaining 3,60,000 ಉಳಿತು. In less depreciation for 2014-15 10% ಅಂದ್ರೆ 3,60,000 ಮೇಲೆ 10% ಅಂದ್ರೆ 36,000 ಉಳಿತು. Remaining 3,24,000 ಉಳಿತು. Depreciation from April 2015 to October, that is ಅಕ್ಟೋಬರ್ ಅಲ್ಲಿ ಅದನ್ನ ಸೇಲ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಏಪ್ರಿಲ್ 2015 ಇಂದ 1st October 2015 ವರೆಗೆ ಇದು ಮಾಡ್ಕೋಬೇಕು. ಸೊ 3,24,000 ಇಂಟು 10 ಡಿವೈಡೆಡ್ ಬೈ 100 ಇಂಟು ಏಪ್ರಿಲ್ ಇಂದ ಅಕ್ಟೋಬರ್ ಅಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಅಕ್ಟೋಬರ್ ಬಿಟ್ಬಿಡ್ಬೇಕು, ಸೆಪ್ಟೆಂಬರ್. ಅಲ್ಲಿಗೆ 6 ಮಂತ್ಸ್ ಆಗುತ್ತೆ. 6 ಡಿವೈಡೆಡ್ ಬೈ 12 ಅಂದ್ರೆ 16,200. ಲೆಸ್ ಮಾಡಿದಾಗ 3,07,800. ದಟ್ ಇಸ್ ದ ಬುಕ್ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಸೇಲ್. ಫ್ರಮ್ ದಟ್ ಸೇಲ್ ಲೆಸ್ ಸೆಲ್ಲಿಂಗ್ ಪ್ರೈಸ್, ಸೇಲ್ಸ್ ಮಾಡ್ತಾ ಇರೋದು 2,80,000ಗೆ. ಸೊ ನಮ್ಗೆ ಎಷ್ಟು ಲಾಸ್ ಆಗುತ್ತೆ 27,800. ದಟ್ ಇಸ್ ದ ಫಸ್ಟ್ ಮೆಷಿನರಿ. ಅದೇ ತರ ಸೆಕೆಂಡ್ ಮೆಷಿನರಿ ಕಂಡುಕೊಳ್ಳೋಣ. ಲಾಸ್ ಆನ್ ಸೇಲ್ ಆಫ್ ಸೆಕೆಂಡ್ ಮೆಷಿನರಿ. ಕಾಸ್ಟ್ ಆಫ್ ದ ಸೆಕೆಂಡ್ ಮೆಷಿನರಿ ಸೋಲ್ಡ್ ಇಸ್ 1 lakh ಲೆಸ್ ಡಿಪ್ರಿಸಿಯೇಷನ್ ಫ್ರಮ್ 1st October 2014. ಯಾಕಂದ್ರೆ 1st October 2014 ಅಲ್ಲಿ ಪರ್ಚೇಸ್ ಮಾಡಿರೋದು ಟು 31st March 2015. ಸೊ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 6 ಮಂತ್ಸ್ ಬರುತ್ತೆ. 1 lakh ಇಂಟು 10 ಡಿವೈಡೆಡ್ ಬೈ 100 ಇಂಟು 6 ಡಿವೈಡೆಡ್ ಬೈ 12 5,000. ರಿಮೈನಿಂಗ್ 95,000 ಉಳಿಯುತ್ತೆ. ಫ್ರಮ್ ದಟ್ ಲೆಸ್ ಡಿಪ್ರಿಸಿಯೇಷನ್ ಫಾರ್ 2015-16 ಅಂದ್ರೆ ಹೋಲ್ ಇಯರ್ ಪರ್ಚೇಸ್ ಯೂಸ್ ಮಾಡಿದರೆ 10% 9,500. ರಿಮೈನಿಂಗ್ 85,500. ಲೆಸ್ ಡಿಪ್ರಿಸಿಯೇಷನ್ ಫ್ರಮ್ 1/4/2016 ಟು 1/10/2016. 1/4 ಇಂದ 1/10 ಅಂದ್ರೆ 6 ಮಂತ್ಸ್ ಆಗುತ್ತೆ. 85,500 ಇಂಟು 10 ಡಿವೈಡೆಡ್ ಬೈ 100 ಇಂಟು 6 ಡಿವೈಡೆಡ್ ಬೈ 12, ದಟ್ ಈಸ್ 4,275. ಲೆಸ್ ಮಾಡಿದಾಗ ಬುಕ್ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಸೇಲ್ ಇಸ್ 81,225, ಬಟ್ ಸೆಲ್ಲಿಂಗ್ ಪ್ರೈಸ್ ಇಸ್ 20,000. ಲಾಸ್ ಆನ್ ಸೇಲ್ ಆಫ್ ಸೆಕೆಂಡ್ ಮೆಷಿನರಿ ಇಸ್ 61,225. ಸೊ ಇದನ್ನ ಈಗ ಮೆಷಿನರಿ ಅಕೌಂಟ್ ಪ್ರೆಸೆಂಟ್ ಮಾಡೋಣ. ಮೆಷಿನರಿ ಅಕೌಂಟ್ 1st April 2013 to bank account. So total 3,70,000 machinery value, 20,000 repair, 10,000 installation. Total 4 lakh ಆಯ್ತು. 31st March 2014 depreciation account whole year ಗೆ 40,000 ಆಗುತ್ತೆ. ಟೋಟಲ್ ಮಾಡಿದಾಗ 4 lakh, posted towards credit charge 4 lakh. The difference is 3,60,000 by balance carried.
ಅದನ್ನ ಬ್ರಾಟ್ ಡೌನ್ ಮಾಡೋಣ. 1st April 2014 to balance brought down 3,60,000. ಅಗೈನ್ ಆ ವರ್ಷ ಅಕ್ಟೋಬರ್ ಅಲ್ಲಿ ಒಂದು ಮೆಷಿನರಿ ಪರ್ಚೇಸ್ ಮಾಡ್ತಾರೆ. 1st October 2014 to bank account 1 lakh. Year ending 31st March 2015 by depreciation account 3,60,000 into 10 divided by 100 is 36,000 and 1 lakh into 10 divided by 100 into 6 months ಮಾತ್ರ ಯೂಸ್ ಮಾಡಿರೋದು ಆಗಿರಲಿ. 6 divided by 12 5,000 total 41,000. Totally 4,60,000 posted toward credit side 4,60,000. The difference is 4,19,000. That will be carried on and brought down to next year 1st April 2015 to balance brought down 4,19,000. ಸೊ ಇದಾದ್ಮೇಲೆ 1st October 2015 ಅಲ್ಲಿ ಫಸ್ಟ್ ಮೆಷಿನ್ ಏನ್ ಪರ್ಚೇಸ್ ಮಾಡಿರೋದನ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅದೇ ಅಲ್ಲಿವರೆಗೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋಣ. ಡಿಪ್ರಿಸಿಯೇಷನ್ ಅಕೌಂಟ್ 3,60,000 minus 36,000 that is 3,24,000 into 10 divided by 100 into 6 divided by 12 ಅಂದಾಗ 16,200 ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ ನೋಡಿ. 16,200 ಈ ಡಿಪ್ರಿಸಿಯೇಷನ್ ಅಲ್ಲಿ ತೋರಿಸಿದೀವಿ. ಅದಾದ್ಮೇಲೆ ಬೈ ಬ್ಯಾಂಕ್ ಅಕೌಂಟ್ ಅದನ್ನ ಸೇಲ್ ಮಾಡ್ತಾ ಇರೋದು 2,80,000ಗೆ. ಅದನ್ನ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಆಗ್ತಾ ಇದೆ 27,800. ಅದೇ ದಿನ ಇನ್ನೊಂದು ಮೆಷಿನರಿನ ಪರ್ಚೇಸ್ ಮಾಡ್ತಾರೆ 1st October 2015 ಟು ಬ್ಯಾಂಕ್ ಅಕೌಂಟ್ 2,50,000. ಸೊ ರಿಮೈನಿಂಗ್ ಇವಾಗ 2 ಮೆಷಿನರಿ ಉಳಿದಿದೆ, ಒಂದು 1 lakh ಇನ್ನೊಂದು 2,50,000. ಅದಕ್ಕೆ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡೋಣ. 31st March 2016 ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಇದು 95,000 ಉಳಿದಿದೆ. ಯಾಕಂದ್ರೆ 1 lakh ಅಲ್ಲಿ ಆಲ್ರೆಡಿ 5,000 ಡಿಪ್ರಿಸಿಯೇಷನ್ ಕೊಟ್ಟಿರೋದ್ರಿಂದ 95,000 10 divided by 9,500 2,50,000 into 10 divided by 100 6 divided by 12 ಅಂತಂದ್ರೆ 12,500 ಆಗುತ್ತೆ. ಸೊ ಟೋಟಲ್ ಡಿಪ್ರಿಸಿಯೇಷನ್ ಇಸ್ 22,000. ಟೋಟಲ್ ಇಟ್ ಡೆಬಿಟ್ ಸೈಡ್ 6,69,000, posted towards credit side 6,69,000. The difference is 3,23,000. That will be carried on and brought down to next year 1st April 2016 to balance brought down 3,23,000. So ಆ ಇಯರ್ ಅಲ್ಲಿ ಮಧ್ಯದಲ್ಲಿ ಅಕ್ಟೋಬರ್ಗೆ ಸೆಕೆಂಡ್ ಮೆಷಿನರಿ ಏನ್ ಪರ್ಚೇಸ್ ಮಾಡಿದ್ರು 1 lakh ಅದನ್ನ ಸೇಲ್ ಮಾಡ್ತಾ ಇದ್ದಾರೆ ಬೈ ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ನೋಡಿ. ಲಾಸ್ಟ್ ಇಯರ್ ಡಿಪ್ರಿಸಿಯೇಷನ್ ಎಷ್ಟು ಅಂತ 4,250 275 4,275 ಹಾಕಿದ್ವಿ. ಅಂಡ್ ಸೇಲ್ಸ್ ವ್ಯಾಲ್ಯೂ ಬಂದು ಬುಕ್ ಅಕೌಂಟ್ ಬೈ ಬ್ಯಾಂಕ್ ಅಕೌಂಟ್ 20,000 ಸೇಲ್ ಮಾಡಿದ್ವಿ. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಆಗ್ತಾ ಇದೆ ಸೇಲ್ ಮಾಡ್ತಿರೋದ್ರಿಂದ 61,225. ಸೊ ಇವಾಗ ನಮ್ಮ ಹತ್ರ ಉಳಿದಿರೋದು ಒಂದೇ ಮಿಷನರಿ, ದಟ್ ಇಸ್ 2,50,000 ಇಲ್ಲಿ ಪರ್ಚೇಸ್ ಮಾಡಿದೀವಿ. ಅದಕ್ಕೆ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡೋಣ 31st March 2016 ಬೈ ಡಿಪ್ರಿಸಿಯೇಷನ್ ಅಕೌಂಟ್ 2,50,000 minus 12,500 ಅಂದ್ರೆ 2,37,500 ಇತ್ತು. ಅದಕ್ಕೆ 10% 10 divided by 100 ಅಂದ್ರೆ 23,750. ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 3,23,000 ಬರುತ್ತೆ. ಪೋಸ್ಟೆಡ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 3,23,000. ಡಿಫರೆನ್ಸ್ ಇಸ್ 2,13,750 rupees ಉಳಿಯುತ್ತೆ. ಅದನ್ನ ಕ್ಯಾರಿ ಡೌನ್ ಮಾಡಿ ಬ್ರಾಡ್ ಡೌನ್ ಮಾಡ್ತೀವಿ 1st April 2016 to balance brought down 2,13,750 rupees. Like that we have to prepare some machinery account regarding return down value method of depreciation. Thank you for watching this video. Thank you.